ಕಣ್ಣಲ್ಲಿ ಅಡಿಕೆ ಇಟ್ಟರೆ ಒಂದೇ ಸರ್ತಿ 25ರಿಂದ 30 ಚಿತ್ರಗಳನ್ನ ಮಾತ್ರ ನೋಡಲು ಸಾಧ್ಯ. ಅದ್ರ ಮೇಲೆ ನಾವು ನೋಡಬಹುದು ಇದೇ ಥರ ನಮ್ಮ ಕಣ್ಣಿನ ರೆಟಿನಾದಲ್ಲಿ ಮೊದಲೇ ಒಂದು ಚಿತ್ರ ಬಿಂಬ ಮಾಡಿರ್ತಾರೆ. ಅದ್ರ ಜೊತೆ 3 ಚಿತ್ರ ಬಿಂಬ ಆದಾಗ ಇದರ ಪಂಜರದಲ್ಲಿ ಬೀಳಿರುತ್ತೆ. ನಾವು 10th ಜಾಸ್ತಿ ಬಿಡಲ್ಲ, 10th ಬರೇ ಎಕ್ಸಾಮ್. ಏನಿದ್ರು 8th 9th ಕಲಾ ಪ್ರದರ್ಶನ ಮಾಡಬೇಕು. ಪ್ರೊವೈಡ್ ಮಾಡಿರೋದು ಎಲ್ರಿಗೂ ಅಂತ. ಇದು ಕ್ಯಾನ್ಸಲೇಷನ್ ವೀಕ್ಷಕ. ಅಂದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಆಕಾಶದಲ್ಲಿ 27 ನಕ್ಷತ್ರ ಪಂಜಗಳಿದ್ದಾವೆ. ನಕ್ಷತ್ರ ಪಂಜಗಳಂದರೆ ಸ್ವಾಮಿ ನಕ್ಷತ್ರ, ಅರುಂಧತಿ ನಕ್ಷತ್ರ. ಆದರೆ ಒಮ್ಮೆ ನಾವು ಬರೀ ಕಣ್ಣಿಂದ ನೋಡೋಕ್ಕಾಗಲ್ಲ. ಆದರೆ ಈ ಕ್ಯಾನ್ಸಲೇಷನ್ ವೀಕ್ಷಕ ಅಂತಂದ್ರೆ ಆರಾಮಾಗಿ ನೋಡ್ಬೋದು. ಇಲ್ಲಿ ನೋಡಿದ್ರೆ ಅವುಗಳನ್ನ ಕರೆಕ್ಟಾಗಿ ಕಾಣಿಸುತ್ತೆ. ಬರೀ ಒಂದೇನಾ ಇಲ್ಲ, ಎಷ್ಟೊಂದು ನೋಡ್ಬೋದು ಬೇಕು. ಎಷ್ಟು ನಕ್ಷತ್ರಗಳಿದಾವೋ ಅವುಗಳನ್ನೆಲ್ಲ ಕರೆಕ್ಟಾಗಿ ನೋಡ್ಬೋದು. ಇದಕ್ಕೆ ನಾವು ಕ್ಯಾನ್ಸಲೇಷನ್ ವೀಕ್ಷಕ ಅಂತ ಹೇಳ್ತೀವಿ. ಹಾಗೆ ಇದು ಒಂದು ವಾತಾವರಣ. ಈ ವಾತಾವರಣಕ್ಕೆ ನಾವೇನು ಡಿಸ್ಟರ್ಬ್ ಮಾಡಿದ್ರೆ ಅಥವಾ ತೊಂದರೆ ಮಾಡಿದ್ರೆ ಅದರಲ್ಲಿ ಏನಾಗುತ್ತೆ ಅಂತ, ಇವಾಗ ನಾನು ಡಿಸ್ಟರ್ಬ್ ಮಾಡ್ತೀನಿ ಅಂದರೆ ಗಾಳಿ ಪ್ರೆಷರ್ ಕೊಡ್ತಾ ಇದ್ದೀನಿ. ಈಗ ಸುರುಳಿ ಪಾರ್ಟಿಷನ್ ಅಂದರೆ ನಾವು ನೀರಿನಲ್ಲಿ ಏನಾದರೂ ಇದರ ತೊಂದರೆ ಮಾಡಿದ್ರೆ ಸುರುಳಿ ಪಾರ್ಟಿಷನ್ ಆಗುತ್ತೆ. ಹಾಗೆ ಭೂಮಿ ಮೇಲೆ ತೊಂದರೆ ಮಾಡಿದ್ರೆ ಬಿರುಗಾಳಿ ಪಾರ್ಟಿಷನ್ ಆಗುತ್ತೆ. ಉದಾಹರಣೆಗೆ ಮೊನ್ನೆ ತಮಿಳುನಾಡಿನಲ್ಲಿ ಜಾಸ್ತಿ ಮಳೆ ಬರೋದ್ರಿಂದ ಅಲ್ಲಿ ಪ್ರವಾಹಗಳು ಉಂಟಾಯಿತು. ಅದೇ ರೀತಿ ಬಂಗಾಳಕೊಲ್ಲಿಯಲ್ಲಿ ಜಾಸ್ತಿ ಮಳೆ ಬರೋದ್ರಿಂದ ಅಲ್ಲಿರುವಂಥ ಗಾಳಿ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ಸುರುಳಿಗಳು ಕೂಡ ಫಾರ್ಮೇಷನ್ ಆಯಿತು. ಇದಕ್ಕೆ ನಾವು ಟಾರ್ನಿಡೋ ಅಂತ ಕರಿತೀವಿ ಪ್ರೊಸೆಸ್ಗೆ. ಥ್ಯಾಂಕ್ ಯು. My name is Nandita SV. I'm studying standard in KPS Ireland, Vinod College University. Today I'm going to explain about human anatomy in Kannada. ಸರ್ ಫಸ್ಟ್ ಇದು ಮಾನವನ, ಇವಾಗ ನಾನು ಏನು ಹೇಳ್ತಿದ್ದೀನಿ ಮಾನವನ ದೇಹದಲ್ಲಿರುವಂಥ ಭಾಗಗಳು ಮತ್ತು ಅದರ ಕಾರ್ಯ ಬಗ್ಗೆ ಹೇಳ್ತೇನೆ. ಫಸ್ಟು ಇದನ್ನ ಮಾನವನ ದೇಹವನ್ನು 2 ಭಾಗ ಮಾಡ್ತಾರೆ. ಒಂದು ರುಂಡ ಮತ್ತು ಇನ್ನೊಂದು ಮುಂಡ ಅಂತ. ಮೊದಲಿಗೆ ರುಂಡದಲ್ಲಿರೋದು ನೋಡೋದಾದರೆ ಮೊದಲಿಗೆ ಮೆದುಳು. ಅಂದರೆ ಹೇಗೆ ಕಂಪ್ಯೂಟರ್ಗೆ CPU ಎಷ್ಟು ಇಂಪಾರ್ಟೆಂಟೋ ಇದೇ ರೀತಿ ಮನುಷ್ಯನಿಗೂ ಕೂಡ ಮೆದುಳು ಅಷ್ಟೇ ಇಂಪಾರ್ಟೆಂಟು. ಈಗ ನಾವು ಮೆದುಳು ಅಂತ ನೋಡೋದಾದರೆ ಈ ಮೆದುಳಲ್ಲಿ 3 ಭಾಗ ನೋಡ್ಬೋದು: ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ ಮತ್ತು ಮೆಡುಲ್ಲ ಅಂತ. ಮಹಾಮಸ್ತಿಷ್ಕ ಅಂದರೆ ಇದ್ರೊಳಗೆ ಮಹಾ ಅದರಲ್ಲೇ ಹೇಳ್ತಾ ಇದೆ. ಅಂದರೆ ಬ್ರೈನಲ್ಲಿ, ಮೆದುಳಲ್ಲಿ ಅದೇ ದೊಡ್ಡ ಅಂಗ ಆಗಿರುತ್ತೆ. ಇದು ನಮಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಥವಾ ನೀವೇನಾದ್ರು ಕೇಳಿಸ್ಕೊತಾ ಇದ್ದೀರಾ, ನೀವು ನೋಡ್ತಾ ಇದ್ದೀರಾ ಅನ್ನೋದಕ್ಕೆ ಕಾರಣ ಮಹಾಮಸ್ತಿಷ್ಕ. ನೆಕ್ಸ್ಟ್ ಅನುಮಸ್ತಿಷ್ಕ ಅಂದರೆ ನಮ್ಮಲ್ಲಿ ಆಗುವಂಥ ಮೂಮೆಂಟ್ಗಳಿಗೆ. ನೆಕ್ಸ್ಟು ಮೆಡುಲ್ಲ ಅಂದರೆ ಇನ್ವ್ಯಾಲ್ಯುಂಟರಿ, ನಮ್ಮ ಕೈಲಿ ಇವಾಗ ಅಕ್ಷಿ ಬಂದ ತಕ್ಷಣ ನಮಗೆ ಬೇಕು ಅಂದ ತಕ್ಷಣ ಅದು ಬರಲ್ಲ. ಹಾಗೆ ಕಂಟ್ರೋಲಿಗೆ ಬರಬಾರ್ದು, ಅಂದರೆ ಅದಾಗ ಅದೇ ಬರಬೇಕು. ಅದಕ್ಕೆ ಮೆಡುಲ್ಲ ಸಹಾಯ ಮಾಡುತ್ತೆ. ಅದೇ ರೀತಿ ಇವಾಗ ಕಣ್ಣು ನೋಡೋದಕ್ಕೆ, ಕಿವಿ ಕೇಳೋದಕ್ಕೆ, ಮತ್ತು ನಾಲಿಗೆ ರುಚಿ ನೋಡೋದಕ್ಕೆ, ಮೂಗು ಉಸಿರಾಡೋದಕ್ಕೆ, ಮತ್ತು ಚರ್ಮ ನಮಗೆ ನಮ್ಮಲ್ಲಾಗುವಂಥ ಸ್ಪರ್ಶಗಳನ್ನು ಸೂಚಿಸೋದಕ್ಕೆ. ಇಷ್ಟು ಮುಂಡದ ಇದಾದರೆ. ಇನ್ನು ಮುಂಡ ನೋಡ್ಕೊತ ಬರೋದಾದರೆ ಫಸ್ಟು ಮೂಳೆಗಳು. ಈಗ ಮಕ್ಕಳು ಫಸ್ಟ್ ಹುಡ್ತಾರಲ್ಲ ಅದರಲ್ಲಿ 306 ಇರ್ತವೆ. ಬಟ್ ಬರ್ತಾ ಬರ್ತಾ 206 ಆಗಿ ಕನ್ವರ್ಟ್ ಆಗ್ತವೆ. ಮೊದಲಿಗೆ ಇಲ್ಲಿ ಧ್ವನಿ ಪೆಟ್ಟಿಗೆ ಅಂತ ಇರುತ್ತೆ. ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ವಾಯ್ಸ್ ಬರ್ತಾ ಇದೆ ಅಂದರೆ ಅದು ಧ್ವನಿ ಪೆಟ್ಟಿಗೆ ಸಹಾಯದಿಂದ. ಕೆಲವೊಮ್ಮೆ ಮಾತಾಡೋಕ್ಕಾಗಲ್ಲ, ಮಾತಾಡಿದ್ರೂ ವಾಯ್ಸ್ ಕೇಳಿಸೋದೇ ಇಲ್ಲ. ಅವಾಗ ಏನಾಗಿದೆ ಅಂದರೆ ಅಲ್ಲಿ ಏನಾದರೂ ತೊಂದರೆ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಬರೋದೆ ನಾಳಗಳು. ನಮಗೆಲ್ಲರಿಗೂ ಗೊತ್ತು ನಾಳಗಳು, ಒಂದು ಅನ್ನನಾಳ ಮತ್ತು ಇನ್ನೊಂದು ಶ್ವಾಸನಾಳ. ಅನ್ನನಾಳದ ಮುಖಾಂತರ ಏನು ಅಂದರೆ ನಾವು ಸೇವಿಸಿದಂಥ ಊಟ, ನೀರು, ಪ್ರತಿಯೊಂದು ನಾವೇನು ತಿಂತೀವೋ ಅದೆಲ್ಲ ಆಹಾರ ಅಂತ ನಾವೇನು ಸೇವಿಸ್ತೀವೋ ಅದೆಲ್ಲ ಕೂಡ ಅನ್ನನಾಳದ ಮುಖಾಂತರ ಹೋಗುತ್ತೆ. ನೆಕ್ಸ್ಟು ಶ್ವಾಸನಾಳ ಅಂದರೆ ನಾವು ಇವಾಗೆಲ್ಲ ಆಕ್ಸಿಜನ್ ತಗೊತೀವಿ, ಅದೆಲ್ಲ ಶ್ವಾಸನಾಳದ ಮುಖಾಂತರ ಹೋಗುತ್ತೆ. ನಂತರ ಇದು ಶ್ವಾಸಕೋಶ. ಶ್ವಾಸಕೋಶದ ಮೇನ್ ಫಂಕ್ಷನ್ ಏನಂದರೆ ನಮಗೆ ರೆಸ್ಪಿರೇಟರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಆಕ್ಸಿಜನ್ನ ಇನ್ಹೇಲ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ನ ಎಕ್ಸ್ಹೇಲ್ ಮಾಡೋಕ್ಕೆ ಇದು ನಮಗೆ ಹೆಲ್ಪ್ ಆಗುತ್ತೆ. ಈಗ ಹಂಗಾದರೆ 2 ಶ್ವಾಸಕೋಶಗಳು ಒಂದೇ ಸೈಜ್ ಇದ್ದಾವ? ಇಲ್ಲ. ಇದೊಂದು ಸ್ವಲ್ಪ ದೊಡ್ಡದಿರುತ್ತೆ, ಈಗ ಲೆಫ್ಟ್ ಸೈಡು ಸ್ವಲ್ಪ ಚಿಕ್ಕದಿರುತ್ತೆ. ಯಾಕಂದರೆ ಹಾರ್ಟು ಆ ಕಡೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ.
ನೆಕ್ಸ್ಟ್ ಇದು ಶ್ವಾಸಕೋಶದ ಬಗ್ಗೆ ಅಂದ್ರೆ ನೆಕ್ಸ್ಟ್ ಹಾರ್ಟಿಗೆ ಬನ್ನಿ. ಹಾರ್ಟಲ್ಲಿ 4 ಕೋಣೆಗಳಿರ್ತವೆ. ಹಾರ್ಟು ನಿಮಿಷಕ್ಕೆ 72 ಬಾರಿ ಬಡ್ಕೊಳುತ್ತೆ. ಇದು ಏನು ಬೇಕು ಹಾರ್ಟ್ ಅಂದ್ರೆ ಬ್ಲಡ್ ಪಂಪ್ ಮಾಡೋದಕ್ಕೆ. ನಮ್ಮ ದೇಹದಲ್ಲಿ ಏನಿಲ್ಲ ಒಮ್ಮೆ ಏನಾದ್ರು ಇಲ್ಲ ಅಂದ್ರೆ ನಾವು ಬದುಕಬಹುದು, ಬಟ್ ಹಾರ್ಟ್ ಇಲ್ಲ ಅಂದ್ರೆ ಆಗಲ್ಲ. ಆದ್ರೆ ಈಗ ಸೈನ್ಸ್ ಮುಂದೆ ಹೋಗಿರೋದ್ರಿಂದ ಆರ್ಟಿಫಿಷಿಯಲ್ ಹಾರ್ಟ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಇವಾಗ ವಿಷಯಕ್ಕೆ ಬರೋದಂದ್ರೆ ಹಾರ್ಟ್. ಈಗ ಈ ಕಡೆ ರೈಟ್ ಸೈಡ್ ಇರೋದೇನಾಗುತ್ತೆ, ಇಲ್ಲಿ ಇರ್ತಾವಲ್ಲ, ಇದು ಬ್ಲಡ್ ಅನ್ನ ತಗೊಂಡು ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿರುವಂತ ಆಕ್ಸಿನೇಟೆಡ್ ಬ್ಲಡ್ ನ ತಗೊಂಡ್ಬಂದು ಲೆಫ್ಟ್ ಈ ಕಡೆಯಿಂದ ಲೆಫ್ಟ್ ಸೈಡ್ ಇಂದ ಬಂದು ನಂತರ ಎಲ್ಲಾ ಪಾರ್ಟ್ ಆಫ್ ದ ಬಾಡಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಹೋಗುತ್ತೆ. ಇದು ಹಾರ್ಟ್ ಬಗ್ಗೆ ಆಯ್ತು. ನೆಕ್ಸ್ಟ್ ಇನ್ನೂ ಕೆಳಗೆ ಹೋಗೋದಂದ್ರೆ ಇಲ್ಲಿ ಒಂದು ಇದು ಬರ್ತದೆ. ಈಗ ಹೇಗೆ ಮುಂಡ ಮತ್ತೆ ಮುಂಡನ ಹೇಗೆ ಸೆಪರೇಟ್ ಮಾಡುತ್ತೆ ಕತ್ತು, ಇದೇ ರೀತಿ ಇಲ್ಲೊಂದು ಲೈನ್ ಕಾಣಿಸ್ತಾ ಇದೆ, ವೈಟ್ ಲೈನ್. ಅದು ಒಪ್ಪೆ ಅಂತ ಕರೀತಾರೆ. ಅದು ಹೇಗೆ ಅಂದ್ರೆ ನಾವು ಉಸಿರಾಡೋ ರೆಸ್ಪಿರೇಟರಿ ಸಿಸ್ಟಮ್ ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ನ 2 ಪಾರ್ಟ್ ಮಾಡ್ತೇವೆ, ಡಿಫ್ರೆಂಟ್ ಪಾರ್ಟ್ ಆಗಿ ಮಾಡುತ್ತೆ. ಇದರಲ್ಲಿ ಫಸ್ಟ್ ನೋಡ್ಕೊ ಬರೋದಾದ್ರೆ ಇದು ಪಿತ್ತಕೋಶ ಅಂತ ಕರೀತಾರೆ. ಅಂದ್ರೆ ಈ ಪಿತ್ತಕೋಶದ ಮೇನ್ ಫಂಕ್ಷನ್ ಏನು, ಅದು ಏನಕ್ಕೆ ಇರಬೇಕು ನಮ್ಮ ಬಾಡಿಲಿ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು ಎನರ್ಜಿ ಯಾವ ರೂಪದಲ್ಲಿ ಇರುತ್ತೆ ಅಂದ್ರೆ ಗ್ಲೂಕೋಸ್ ಫಾರ್ಮ್ ಅಲ್ಲಿ ಇರುತ್ತೆ. ಈಗ ಇದ್ರೊಳಗೂ ಸೇಮ್ ಅದೇ ರೀತಿ ಮನುಷ್ಯನಲ್ಲಿ ಬರುವಂತಹ ಎನರ್ಜಿ ಇಲ್ಲಿ ನಮ್ಗೆ ಡೈಜೆಸ್ಟ್ ಆದ್ಮೇಲೆ ಬರುವಂತಹ ಎನರ್ಜಿ ಅವೆಲ್ಲ ಕೂಡ ಈ ಪಿತ್ತಕೋಶದಲ್ಲಿ ಗ್ಲೂಕೋಸ್ ರೀತಿ ಇರುತ್ತೆ. ಇದು ಅಷ್ಟಕ್ಕೇನಾ? ಇಲ್ಲ. ಇಲ್ಲಿ ಯಕೃತ್ ಅಂತ ಒಂದು ಕಾಣಿಸ್ತಿದೆಯಲ್ಲ ಸರ್, ಗ್ರೀನ್, ಇದು ಸ್ಟೊಮ್ಯಾಕ್ಗೆ ಹೆಲ್ಪ್ ಮಾಡುತ್ತೆ. ಹೇಗೆ ಅಂದ್ರೆ ಕೆಲವೊಂದು ರಸಗಳನ್ನ ಇದು ಬಿಡುಗಡೆ ಮಾಡುತ್ತೆ, ಡೈಜೆಷನ್ಗೆ ಸ್ವಲ್ಪ ಹೆಲ್ಪ್ ಆಗೋದಕ್ಕೆ. ಇದು ಪಿತ್ತಕೋಶದ ಬಗ್ಗೆ ಆಯ್ತು. ನಂತರ ಲಿವರ್, ನೆಕ್ಸ್ಟ್ ಸ್ಟೊಮ್ಯಾಕ್, ಜಠರ ಅಂತ ಕರೀತಾರೆ. ನೆಕ್ಸ್ಟ್ ನಾವು ಊಟ ಮಾಡಿದಂತ ಆಹಾರ ನಾಳಗಳ ಮುಖಾಂತರ, ಅನ್ನನಾಳದ ಮುಖಾಂತರ ಬಂದು ಜಠರಕ್ಕೆ ಹೋಗುತ್ತೆ, ಸ್ಟೊಮ್ಯಾಕ್ಗೆ ಹೋಗುತ್ತೆ. ಅಲ್ಲಿ ಸ್ಟೊಮ್ಯಾಕ್ಗೆ ಹೋದ್ಮೇಲೆ ಅಲ್ಲಿ ಡೈಜೆಷನ್ ಆಗುತ್ತೆ. ಆ ಡೈಜೆಷನ್ ಅದು ತಗೊಳೋದು 3 ಅವರ್ ತಗೊಳುತ್ತೆ ಡೈಜೆಷನ್ ಆಗೋದಕ್ಕೆ. ನಂತರ ಈ ಡೈಜೆಷನ್ ಆದಂತ ಆಹಾರ ಸಣ್ಣ ಕರುಳಿಗೆ ಹೋಗುತ್ತೆ. ಈ ಸಣ್ಣ ಕರಳು ಒತ್ತೊತ್ತಾಗಿರೋದನ್ನ ನಾವು ಕಾಣ್ಬೋದು. ಇದು 6 ಮೀಟರ್ 6.5 ಮೀಟರ್ ವರೆಗೂ ಈ ಸಣ್ಣ ಕರಳು ಇರುತ್ತೆ. ಈ ಸಣ್ಣ ಕರಳಿಗೆ ಬಂದಂತ ಈ ಆಹಾರ ಇದ್ರೊಳಗೆ ಹೋಗಿ ಆ ಸಣ್ಣ ಕರಳು ಅದರಲ್ಲಿರುವಂತಹ ಪೋಷಕಾಂಶಗಳನ್ನ ಹೀರಿಕೆ ಮಾಡುತ್ತೆ. ನಂತರ ಇನ್ನು ಹಾಗೆ ಹೀರಿಕೆ ಮಾಡಿದಂತ ಆಹಾರ ನಂತರ ದೊಡ್ಡ ಕರುಳಿಗೆ ಹೋಗುತ್ತೆ. ಆ ನಂತರ ದೊಡ್ಡ ಕರುಳಿನಲ್ಲಿ ಇನ್ನು ಉಳಿದಂತಹ ಏನಾದ್ರೂ ಪೋಷಕಾಂಶಗಳು ಅದು ಕೂಡ ಹೀರಿಕೆ ಮಾಡಿ ನಂತರ ಗುದದ್ವಾರದ ಮೂಲಕ ಹೊರಗಡೆ ವಿಸರ್ಜನೆಗೆ ಸಹಾಯ ಮಾಡುತ್ತೆ. ಇದು ಇದ್ರ ಬಗ್ಗೆ ಅಂದ್ರೆ ನಂತರ ತುಂಬಾ ಇಂಪಾರ್ಟೆಂಟ್ ಅಂಗ ಯಾವುದು ಅಂದ್ರೆ ಕಿಡ್ನೀಸ್ ಅಂದ್ರೆ ಮೂತ್ರ ಪಿಂಡ ಅಂತ ಕರೀತಾರೆ. ಇದು ನಮಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ನಾವು ಈಗ ತೋರಿಸಿದಂತೆ ಇದು ಪ್ಯೂರ್ ಬ್ಲಡ್ ಮತ್ತೆ ಇದು ಬೇರೆ ಕಲ್ಮಶ ಬ್ಲಡ್ ಅಂತ ಕರೀತಾರೆ, ಡಿಆಕ್ಸಿಡೇಟೆಡ್ ಬ್ಲಡ್ ಅಂತಾನು ಕರೀತಾರೆ. ಇದು ಈ ಮೂತ್ರಪಿಂಡಕ್ಕೆ ಹೋಗ್ಬಿಟ್ಟು ಅಲ್ಲಿ ಪ್ಯೂರಿಫೈ ಆಗುತ್ತೆ. ಯಾವ್ದ್ರ ಮುಖಾಂತರ ಅಂದ್ರೆ ನೆಫ್ರಾನ್ ಅಂತ ಒಂದು ಘಟಕ ಇರುತ್ತೆ, ಅದ್ರ ಮುಖಾಂತರ ಹೋಗಿ ಅಲ್ಲಿ ಪ್ಯೂರಿಫೈ ಆಗಿ ನಂತರ ಇಲ್ಲಿ ಮೂತ್ರನಾಳಗಳ ಮೂಲಕ ಬಂದು ಮೂತ್ರಕೋಶಕ್ಕೆ ಹೋಗಿ ಅಲ್ಲಿ ಜನನಾಂಗ ವ್ಯೂಹದ ಮೂಲಕ ಹೊರಗಡೆ ಬರೋದನ್ನ ನಾವು ಕಾಣಬಹುದಾಗಿದೆ. ಇದು ರೆಸ್ಪಿರೇಟರಿ ಸಿಸ್ಟಮ್ ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಆಗಿದೆ. ನಂತರ ಇದನ್ನ ಬೆನ್ನು ಹುರಿ ಅಂತ ಕರೀತಾರೆ, ಸ್ಪಿನಲ್ ಕಾರ್ಡ್ ಅಥವಾ ಬೆನ್ನು ಹುರಿ ಅಂತ ಇದನ್ನ ಕರೀತಾರೆ. ಇವಾಗ ಮನುಷ್ಯನಿಗೆ ಹಾರ್ಟ್ ಎಷ್ಟು ಇಂಪಾರ್ಟೆಂಟ್, ಈ ಬೆನ್ನು ಹುರಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಸೆಂಟ್ರಲ್ ಆಫ್ ದ ನರ್ವಸ್ ಸಿಸ್ಟಮ್ ಅಂತಾನು ಕೂಡ ಕರೀತಾರೆ. ಯಾಕಂದ್ರೆ ಎಲ್ಲಾ ಮೂಳೆನೂ ಕೂಡ ಇಲ್ಲಿಗೆ ಕನೆಕ್ಟ್ ಆಗಿರ್ತವೆ. ಈಗ ಹಿಂಗ್ ಹೋಗಿದೆ ಅಂದ್ರೆ ಮೂಳೆ ಇಲ್ಲಿಗೆ ಕನೆಕ್ಟ್ ಆಗಿ ಹೋಗಿರುತ್ತೆ. ಈಗ ಒಬ್ಬ ಮನುಷ್ಯನ್ಗೆ ಏನಾದ್ರೂ ಈ ಸಮಸ್ಯೆ ಆಯ್ತು ಅಂದ್ರೆ ಅವನ ಕೈಲಿ ಏನೂ ಆಗಲ್ಲ, ಒಂಥರ ಕೋಮಾ ತರ, ಅವ್ನ್ ಬದುಕಿದ್ದು ಸತ್ತ ಹಂಗೆ. ಅವ್ನ ಕೈ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಬರುವಂತ ಏನು ಮೆಸೇಜ್ಗಳು ಇಲ್ಲಿಂದಾನೇ ಪಾಸ್ ಆಗ್ಬೇಕು. ಅದಕ್ಕಿಂತ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ. ಹೀಗಾಗಿ ಇಲ್ಲಿ ಇದಿಲ್ಲ ಅಂದ್ರೆ ಅವನು ಬದುಕಿದ್ದು ಸತ್ತ ರೀತಿ. ಇದು ಹ್ಯೂಮನ್ ಅನಾಟಮಿ ಬಗ್ಗೆ.